ಬನ್ನಿ ಬನ್ನಿ, ಯು ಆರ್ ವೆಲ್ಕಮ್. ಪ್ಲೀಸ್ ಡೂ ಕಮ್. ದಯಮಾಡಿಸಿ. ಏನಿದೆಲ್ಲ? ಪ್ಲೀಸ್ ಸಿಡ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಶ್ರೀ ರಾಮಚಂದ್ರಾಯರವರು ನಮ್ಗೆ ಯಾರಿಗೂ ತಿಳಿಸ್ತೆ ಹೇಗೆ ಮದುವೆ ಆದ್ರೋ ಹಾಗೆ ನೀವು ಇವತ್ತೊಂದು ದಿವಸ ಅವ್ರಿಗೂ ತಿಳಿಸ್ತಿದ್ದ ಹಾಗೆ ಈ ಪುಟ್ಟ ಸಂತೋಷ ಸಮಾರಂಭವನ್ನು ಏರ್ಪಡಿಸಿದ್ದೀರಿ. ಇದರಲ್ಲಿ ಭಾಗಿಗಳಾದಕ್ಕೆ ನಮ್ಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಮದುವೆ ಅನ್ನೋದು ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಪ್ರಾರಂಭ, ಒಂದು ಮಹತ್ತರವಾದ ದಿನ. ಇಂಥ ಮಂಗಳಕರವಾದ ಸಮಯದಲ್ಲಿ ನಮ್ಮ ಹಾರೈಕೆ ಇಷ್ಟೇ, ಇವರ ದಾಂಪತ್ಯ ಜೀವನ ಹೂವಿನ ಹಾಸಿಗೆ ಅಂತಿರಲಿ, ಅವರ ಹೊಸ ಸಂಸಾರ ಸುಖ ಸಂತೋಷದ ಉಯ್ಯಾಲೆಗಳಲ್ಲಿ ತೂಗಾಡಿ. ಅವರ ಬದುಕು ಇತರರಿಗೆ ಆದರ್ಶದಾಯಕವಾಗಿರಲಿ. ಈಗ ಶ್ರೀ ರಾಮಚಂದ್ರರಾಯನ್ನ ದಯವಿಟ್ಟು ಒಂದೆರಡು ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿರಿಯರೇ, ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಅಭಿಮಾನ ನನ್ನನ್ನ ಮೂಕನನ್ನಾಗಿ ಮಾಡಿಬಿಟ್ಟಿದೆ. ಈಗ ನಾನು ಏನ್ ಮಾತನಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ. ಮಾತು ಬರೋದಿದ್ರೆ ಬೇಡ ಸರ್, ಒಂದು ಹಾಡಾಗಿ ಬಿಡಿ ಸರ್. ನನಗೆ ಸಂಗೀತ ಬರೋದಿಲ್ಲ. ನಿಮ್ ಸ್ಟೂಡೆಂಟ್ ಡೇಸ್ ನಲ್ಲಿ ಲೈಟ್ ಮ್ಯೂಸಿಕ್ ನ ಚಾಂಪಿಯನ್ ಆಗಿದ್ ಮತ್ ಬಿಟ್ರೇನೋ, ಅದಕ್ಕೆ ಸಾಕ್ಷಿಯಾಗಿ ನಿಮ್ ಕಾಲೇಜ್ ಮೇಟ್ ನಾ ಇಲ್ಲೇ ಇದ್ದೇನೆ. ಇರ್ಲಿ, ಒಂದು ಹಾಡು ಹೇಳಿ. ಹುಡುಗರೆಲ್ಲ ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ, ಒಂದು ಭಾವಗೀತೆ ಹಾಗನ್ನಿ. ಇರ್ಲಿ, ಹಾಡಿ ಲಲಿತಾ. ಲಲಿತಾ, ಏನ್ ದೊಡ್ಡಪ್ಪ? ಏನಮ್ಮ ಇದು, ಒಬ್ಳೆ ಕೂತ್ಕೊಂಡು ಆಡ್ತಾ ಇದೀಯಾ? ನನ್ನ ಜೊತೆ ಯಾರಿದ್ದಾರೆ ದೊಡ್ಡಪ್ಪ? ಅಮ್ಮ, ಈ ಸೀರೆ ನೋಡಮ್ಮ, ನೋಡು, ಇದನ್ನ ನಿನಗೋಸ್ಕರ ತಂದಿರೋದು. ಚೆನ್ನಾಗಿದೆಲ್ಲ? ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದೆ ದೊಡ್ಡಪ್ಪ. ನಿನ್ನ ಕಂಡ್ರೆ ನಾನು ಸ್ವಂತ ಮಗಳನ್ನು ನೋಡಿದಷ್ಟೇ ಆನಂದ ಕಣಮ್ಮ. ನಾನು ನಿಜವಾಗಿಯೂ ನಿನ್ ಮಗಳಾಗೆ ಹುಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದು ದೊಡ್ಡಪ್ಪ. ಈಗಲೂ ನೀನ್ ನನ್ನ ಮಗಳೇ ಕಣಮ್ಮ. ನಿನ್ನ ಕಂಡ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿನೋ ಅದಕ್ಕಿಂತ ಹೆಚ್ಚು ಪ್ರೀತಿಮ್ಮ ನನಗೆ. ನನಗೆ ಹಾಗಿಲ್ಲ ದೊಡ್ಡಪ್ಪ. ಆದಷ್ಟು ನನ್ನ ಪ್ರೀತಿ ವಿಶ್ವಾಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಮ್ಮ, ನಾನು ಏನಮ್ಮ ಅಂತ ತಪ್ಪು ಮಾಡಿದೆ? ನಾನು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀನೋ ದೇವ್ರು ನನ್ನಿಂದ ಅವ್ರನ್ನ ದೂರ ಮಾಡ್ಬಿಡ್ತಾನೆ. ಅದಕ್ಕೆ ಅಮ್ಮ, ನಾವೆಲ್ಲ ಅವನ ಕೈ ಬೊಂಬೆಗಳಮ್ಮ. ಅವನು ಹೇಗ ಆಟ ಆಡಿಸ್ತಾನೆ ನಾವ್ ಆಗ ಆಡ್ಬೇಕಾಗುತ್ತಮ್ಮ. ಹೀಗಾಯ್ತಲ್ಲ ಅಂತ ವ್ಯಥೆ ಪಡೋದ್ರಲ್ಲಿ ಏನಮ್ಮ ಪ್ರಯೋಜನ? ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಕೇಳ್ತೀಯಮ್ಮ? ನೋಡು, ಆದದ್ದನ್ನೆಲ್ಲ ಮರೆತು ನೀನೊಂದು ಮದುವೆ ಮಾಡ್ಕೊಂಡ್ ಬಿಡಮ್ಮ. ಈ ದುಃಖನೆಲ್ಲ ಮರಿಬಹುದಮ್ಮ. ಹೌದಮ್ಮ? ಯಾಕಮ್ಮ? ಯಾಕಮ್ಮ? ಯಾಕೆ? ಅಲ್ಲ ದೊಡ್ಡಪ್ಪ, ನಿನ್ನೆ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದೀನಿ ಅಂದೆಲ್ಲ. ತಂದೆ ಆದವನ್ ಮಗಳನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಸಂತೋಷ ಬಾಳಕ್ಕಂತೂ ಅದೃಷ್ಟ ಇಲ್ಲ. ಆತ ಕೈಲ್ದೆ ಬದುಕೋದಿಕ್ಕೂ ಅವಕಾಶ ಇಲ್ವಾ ದೊಡ್ಡಪ್ಪ? ತಪ್ಪಾಯ್ತಮ್ಮ, ತಪ್ಪಾಯ್ತು. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲಮ್ಮ. ನಿನ್ನ ಮನಸ್ಸಿಗೆ ಹಾಕ್ಬೇಕು ಆಗಿರಮ್ಮ. ಅಮ್ಮ, ಆದ್ರೆ ನಿನ್ನ ಕಣ್ಣಲ್ಲಿ ನೀರು ಮಾತ್ರ ಹಾಕ್ಬೇಡಮ್ಮ, ನೀರು ಮಾತ್ರ ಹಾಕ್ಬೇಡ.
ನಿನಗೇನಾದ್ರು ಕಾಗ್ದ ಇದೆಯಾ? ಇವತ್ತು ಯಾವ್ದಿಲ್ರಮ್ಮ. ನನ್ನ ತಂದೆ ತಾಯಿಗಳು ನಿಮಗೆ ನಮಸ್ಕಾರವನ್ನು ತಿಳಿಸಿರುತ್ತಾರೆ. ಇತಿ ನಿಮ್ಮ ಗೌರಿ. ಗೌರಿ ಕಾಗದ ಬರೆಯಪ್ಪ ಅಂದಾಗೆಲ್ಲ ರಾಮು ಹೂ ಅಂತಾನೆ ಹೊತ್ತು ಬರೆಯೋದಿಲ್ಲ ನೋಡಿ. ಇವತ್ತೇನಾರು ಆಕಳಿ ನಾನು ನಿಷ್ಠುರವಾಗಿ ಹೇಳ್ಬಿಡ್ತೀನಿ. ತಪ್ಪೆಲ್ಲ ನಮ್ದು ಅಂದ್ರೆ ಏಳೇ ವಯಸ್ಸಿನಿಂದ ಅವನು ಲಲಿತನ್ನು ಗಂಡ ಹೆಂಡತಿ ಅಂತ ಹೇಳಿ ಕಡೆಗೆ ನಮ್ಮ ಅಣ್ಣನ ಹಠದಿಂದ ಆ ಮದುವೆ ನಿಂತು ಹೋಯ್ತು. ನನ್ ಜೀವ ಉಳಿಲಿ ಅಂತ ಅವನ್ ಜೀವನಾನೇ ತ್ಯಾಗ ಮಾಡಿದಾನೆ. ಅಂಥವ್ ನಂದು ಏನ್ ಪ್ರಯೋಜನ ಹೇಳಿ? ಹೌದು ಕಣೆ, ನೀನು ಹೇಳೋದು ಸರಿ ಕಣೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದು ಬಿಟ್ಟಿದೆ, ಉಪಾಯವಾಗಿ ತೆಗಿಬೇಕು. ಇವಾಗ ರಾಮು, ಗೌರಿಯಿಂದ ಕಾಗದ ಬಂದಿದೆ, ಓದ್ತೀನಿ ಕೇಳಿ. ಅವರ ಯೋಗಕ್ಷೇಮಕ್ಕೆ ಇದುವರೆಗೆ ಒಂದು ಪತ್ರವೂ ಇಲ್ಲ. ಅವರಲ್ಲಿ ನನ್ನ ಬೇಡಿಕೆ ಇಷ್ಟೇ: ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವುದು ತುಂಬಾ ಶ್ರಮದ ಕೆಲಸ, ಬಿಡುವು ದೊರೆಯುವುದು ಕಷ್ಟವೆಂದು ನನಗೂ ಗೊತ್ತು. ಆದರೂ ಈ ಬಡಪಾಯಿಗಾಗಿ ತೊಂದರೆ ತೆಗೆದುಕೊಂಡು 2 ಪಂಕ್ತಿ ಬರೆದರೂ ಸಾಕು. ಇಂತಿ ಆ ಮಗು ಎಷ್ಟೊಂದು ಗೋಗರ್ಕೊಂಡು ಕಾಗ್ದ ಬರ್ತಿದೆ ನೋಡು. ಹೊಸದಾಗಿ ಮದುವೆ ಆದ ಹುಡುಗಿಗೆ ಗಂಡನ ಕಾಗ್ದ ನೋಡ್ಬೇಕು ಅಂತ ಎಷ್ಟೊಂದು ಆತ್ರ ಇರುತ್ತೆ. ಆತರ ಇರ್ಲಿ ಬಿಡ್ಲಿ, ಅದು ಬೇರೆ ವಿಷಯ. ಸಂಬಂಧ ಅಂತಂದ್ಮೇಲೆ ಕಾಗದ ಪತ್ರ ಬರೆಯೋದು, ಹೋಗಿ ಬಂದು ಮಾಡೋದು ಒಂದು ಸಂಪ್ರದಾಯಪ್ಪ. ಮೈಸೂರಿಗೆ ಇವತ್ತೇ ಒಂದು ಕಾಗದ ಬರೆದ್ಬಿಡು. ಏನ ರಾಮು ಸ್ವಲ್ಪ ಇರು, 2 ನಿಮಿಷದಲ್ಲಿ ಉಪ್ಪಿಟ್ಟು ತರ್ತೀನಿ. ಅಮ್ಮ ಅಮ್ಮ, ಯಾಕಮ್ಮ ಸುಮ್ಮನೆ ತೊಂದರೆ ತಗೋತೀಯ? ಒಬ್ಬ ಅಡಿಗೆವನ್ ಗೊತ್ತು ಮಾಡ್ಕೊಂತೀನಿ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತೀಯ ನೀನು. ಮೊದಲಿನಿಂದ ನಿಮ್ ತಂದೆಗೆ ನನ್ನ ಕೈ ಅಡಿಗೆ ತಿಂದೇ ರೂಢಿ. ನನಗೂ ಇನ್ನೊಬ್ರು ಅಡಿಗೆ ತಿಂದು ಅಭ್ಯಾಸವಿಲ್ಲ. ಕೈಲಾಗೋವರೆಗೂ ಮಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಮಳೆಗೆ ಕಾಲ ಬರ್ದೇ ಕಾಣುತ್ತೆ. ಇವತ್ತು ಮಳೆ ಬರೋದು ಖಂಡಿತ. ಯಾವಾಗ ಬರ್ತೀರಂತೆ? ಕಲ್ಕತ್ತಾದಿಂದ ಕಾಂತ ಬರ್ತಿದ್ದಾಳೆ. ಆ ಹುಡುಗನಿಗೆ ಮದುವೆ ಆಗಿದ್ದೇ ಮರ್ತೋಗಿರ್ಬೇಕು. ಹಾಗಂತ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ, ಎಲ್ಲ ನೆಟ್ಟಗಾಗುತ್ತೆ. ನನ್ನ ಏನು ಮಾಡ್ಬೇಕು ಅಂತೀಯೇ? ಒಂದ್ ಕಾಗದ ಬರೀರಿ. ಬರಿತೀನಿ. ನನ್ನ ಮಗಳು ನನಗೆ ಭಾರವಾಗಿದ್ದಾಳೆ. 2 ತೂತು ಅನ್ನ ಹಾಕೋದಕ್ಕಾಗೋದಿಲ್ಲ, ಬಂದ್ ಕರ್ಕೊಂಡು ಹೋದ್ರೆ ನಿಮ್ಮ ಪುಣ್ಯ ಬರುತ್ತೆ ಅಂತ ಬರಿತೀನಿ. ಹಾಗಂತ ಹೇಳಿದೆ ನಾನು. ಇನ್ಯಾಕೆ ಹೇಳಿದೆ ನೋಡಿ, ಇಷ್ಟು ಬಿದ್ರೆ ಬಂದ್ ಕರ್ಕೊಂಡು ಹೋಗ್ಲಿ, ಇಲ್ದಿದ್ರೆ ಬಿಟ್ಬಿಡ್ಲಿ. ಹಾಗಂದ್ರೆ ಹೇಗೆ ಅಂದ್ರೆ, ಗೌರಿ ವಯಸ್ಸಿಗೆ ಬಂದಿರೋ ಹುಡುಗಿ, ಅವಳ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆ ಇರುತ್ತೋ ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಡ್ವೆ. ಗೌರಿನ ಗಂಡ ಮಗ ಅಂತ ತಿಳ್ಕೊಂಡು ನಾ ಸಾಕ್ತೇನೆ. ಸ್ವಲ್ಪ ಮೆಲ್ಲಗ್ ಮಾತಾಡಿ ಅಂದ್ರೆ ನೀವಾಡೋ ಮಾತು ಗೌರಿ ಕಿವಿಗೆ ಬಿದ್ದು ಆ ಹುಡುಗಿ ಹೆದರಿ ಕಂಗಾಲಾಗಿದ್ದು. ನನ್ನವರು ತುಂಬಾ ರಸಿಕರು. ಅವರ ಮಾತು ಜೇನಿನ ಹಾಗೆ. ಒಂದು ಕ್ಷಣ ಕೂಡ ನಾನವರನ್ನು ಅಗಲಿರಲಾರೆ. ಅಂತಹವರು ದೊರಕಿರುವುದು ನನ್ನ ಪುಣ್ಯ. ನಿನ್ನವರು ಹಾಗೆ ಎಂದು ಕಾಣಿಸುತ್ತೆ. ಅದಕ್ಕೆ ನಿನ್ನಿಂದ ಒಂದು ಕಾಗದವೂ ಇಲ್ಲ. ನೀನು ತವರು ಮನೆಯಲ್ಲಿರೋ ಹೊತ್ತನ್ನೆಲ್ಲ ಅವರಿಗೆ ಪ್ರೇಮ ಪತ್ರ ಬರೆಯುವುದರಲ್ಲೇ ಕಳೆಯುತ್ತೆ ಎಂದು ಕಾಣಿಸುತ್ತೆ. ನಿನ್ನವರು ಉತ್ತರ ಬರೆಯುವಾಗ ಪತ್ರದ ಮೊದಲಲ್ಲಿ ಏನೆಂದು ಬರೆದಿರುತ್ತಾರೆ? ಚಿನ್ನ ಎಂದು, ಅಥವಾ ಡಾರ್ಲಿಂಗ್ ಅಂತಾನೋ? ಚಿನ್ನ, ಡಾರ್ಲಿಂಗ್, ಹೌ ಸ್ವೀಟ್, ಹೌ ಸ್ವೀಟ್. ನೋ ಕಾಂತ, ನೋ ಕಾಂತ. ಏನಪ್ಪಾ? ಏನಮ್ಮ ನೀನ್ ಮಾಡ್ತಾ ಇರೋ ಕೆಲಸ? ಡಾಕ್ಟರ್ ಭಾರ ಎತ್ಕೂಡ್ದು, ದೇಹಕ್ಕೆ ಆಯಾಸ ಆಗೋ ಕೆಲಸ ಮಾಡಬಾರ್ದು ಅಂತ ಹೇಳಿರ್ಲಿಲ್ವೇ? ಡಾಕ್ಟರ್ಗೇನಪ್ಪ ಬೇಕಾದ್ದು ಹೇಳ್ತಾರೆ. ಸುತ್ತಗೆಲ್ಸಕ್ಕೆ ಬೇಕು ಅಂದ್ರೆ ಅವ್ರ ಕಾಂಪೌಂಡ್ರನ್ನು ನರ್ಸನ್ನು ಕಳಿಸ್ಕೊಡ್ತಾರೇನು? ಸರಿ ಕೊಡಿ, ನಾನು ಕೊಟ್ಕೊಡ್ತೀನಿ. ಇದು ಮಗ ಮಾಡ್ಬೇಕಾದ ಕೆಲಸ ಅಲ್ಲಪ್ಪ, ಇನ್ಯಾರು ಮಾಡ್ಬೇಕು? ಸೊಸೆ ಮಾಡ್ಬೇಕಾದ್ದು. ನಿನಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸವಿದ್ದು ನಿನ್ ತಾಯಿ ಕಷ್ಟ ಪಡಬಾರ್ದು ಅಂತಿದ್ರೆ ಗೌರಿನ್ ಕರ್ಕೊಂಡ.
ಅವಳಿಗಿಂತಲೂ ನಿನಗೂ ಅಪ್ಪನಿಗೇನೆ ಆತರ ಹೆಚ್ಚಾಗಿದೆಯಲ್ಲಮ್ಮ. ಅಲ್ವೇನಪ್ಪ ಮತ್ತೆ ಮದುವೆ ಮಾಡ್ಕೊಂಡಿದ್ದು ಅಲ್ಲೇ ಬಿಟ್ಟಿರೋಕೇನು? ತಿಂಗಳ 10 ಆದ್ರೂ ಹೀಗೆ ಒಬ್ಬೊಬ್ರು ಒಂದೊಂದು ಊರ್ನಲ್ಲಿದ್ರೆ ನೋಡ್ದವ್ರು ಏನ್ ಅನ್ಕೋತಾರ ಅನ್ನೋದಾದ್ರೂ ಬೇಡ್ವೆ? ಅನ್ನೋರ್ಗೇನಮ್ಮ, ನಾವ್ ಹೇಗಿದ್ರು ಅಂದ್ಕೋತಾರೆ. ಅನುಕೂಲವಾದ ಕರ್ಸ್ಕೊಂಡ್ರೆ ಆಯ್ತು. ಈಗ ನಿಂಗೇನ್ ಅನಾನುಕೂಲವಾಗಿದೆಪ್ಪ ಅವಳ ಕರ್ಸ್ಕೊಳ್ಳೋಕೆ? ಪರೀಕ್ಷೆಗಳ ಗಲಾಟೆ, ಅದು ಅಲ್ಲದೆ ಅವಳು ಈಗಲೇ ಇಲ್ಲಿ ಬಂದು ಸುಮ್ಮನೆ ಯಾಕೆ ಕಷ್ಟಪಡ್ಬೇಕು? ಇನ್ನು 4 ದಿವಸ ಅವ್ರ ತವ್ರ ಮನೇಲಿ ಸುಖವಾಗಿ ಸಂತೋಷವಾಗಿರ್ಲಿ ಬಿಡಮ್ಮ. ರಾಮು, ಮೊನ್ನೆ ಗೌರಿ ಕಾಗ್ದ ಬರಿ ಅಂತ ಹೇಳಿದಲ್ಲ, ಬರ್ದ್ಯಾ? ಅದು ಇಷ್ಟು ನಿರ್ಲಕ್ಷ್ಯ ಸರಿಯಲ್ಲಪ್ಪ. ಮರ್ತ್ಬಿಟ್ಟೆ. ಹೋಗ್ಲಿ, ಇವತ್ತಾರು ಬರ್ದಾಕಪ್ಪ. ಏನ ನಾನ್ ಸ್ವಲ್ಪ ಸಹಾಯ ಮಾಡಲಿ ಸೀತಾ? ಇಷ್ಟೊತ್ತು ಮಗನ್ ಸರ್ದಿ ಆಯ್ತು, ಈಗ ಅಪ್ಪನ್ ಸರ್ದಿ. ಅಂತೂ ಅಪ್ಪ ಮಗ ಸೇರ್ಕೊಂಡು ಸೊಸೆನ್ ಮಾತ್ರ ಕರ್ಸ್ಬೇಡಿ. ಯಾಕೆ? ಗೌರಿನ್ ಕರ್ಸೋದಕ್ಕೆ ಅವನು ಇನ್ನೂ ಒಪ್ಲಿಲ್ವೇ? ಅವನು ಒಪ್ಪಿಗೆ ಕೇಳ್ಕೊಂಡು ಕೂತ್ರೆ ಈ ಮನೆಗೆ ಸೊಸೆ ಅಲ್ಲ, ಅಜ್ಜಿನೇ ಬರೋದು. ಅದಕ್ಕೆ ನಾನು ಹೇಳಿದ್ದು, ಇಂಥ ಏರ್ಪಾಡುಗಳೆಲ್ಲ ದೊಡ್ಡವರಾದ ನಮಗ್ ಸೇರಿದ್ದು, ಮಕ್ಕಳನ್ನ ಕೇಳ್ತಾ ಕೂತ್ಕೋಬಾರದು ಅಂತ. ಅಂದ್ಮೇಲೆ ಯಾಕೆ ಯೋಚನೆ? ನಾಳೆ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತೆ. ನೀವೊಂದ್ ಕಾಗದ ಬರ್ದು ಹಾಕ್ಬಿಟ್ರೆ. ಕಾಗದ ಏನು ಬರೆಯೋದು? ನಾನೇ ಹೀಗೆ ಹೋಗಾಕ ಕರ್ಕೊಂಡ್ ಬರ್ತೀನಿ. ಸರಿ, ಹಾಗೆ ಮಾಡಿ ಮತ್ತೆ. ಹ್ಮ್. ಅತ್ತೆಯವರು ಕಾಫಿ ಕೊಟ್ಟು ಕಳಿಸಿದ್ದಾರೆ. ಈ ಪೇಪರ್ ಕೊಡೋದು ನೆಪ ಅಷ್ಟೇ. ಬೆಳಗಾಗೆದ್ದು ಕೂಡ್ಲೆ ದೂರದಲ್ಲಿರೋ ಪೇಪರ್ ಅಂಗಡಿವರೆಗೂ ನಾನು ನಡೆದೇ ಹೋಯ್ತು ಅಂತ ನನಗೆ ಸಮಾಧಾನವೇ ಆಗೋಲ್ಲ. ನಿಮ್ ಜೊತೆಲಿ ಒಂದು 5-6 ತಿಂಗಳು ಇಟ್ಬಿಟ್ರೆ ನಾನು ಈ ಗುಡಾನ ಕರ್ಗೋ ಹಾಳು ಮಾಡ್ಬಿಡ್ತೀರಿ. ಪಾಪ ಅದಕ್ಕೆ ಯಾಕೆ ತೊಂದರೆ ಕೊಡ್ತೀರಿ? ಸುಖವಾಗಿ ಬೆಳೆದಿದೆ, ಸಂಚಾರ ಆಗ್ತದೆ. ಬೆಳಗಾಗೆದ್ ಕೂಡಲೇ ಇಲ್ಲಿ ಮುಷ್ಕರ, ಅಲ್ಲಿ ಮುಷ್ಕರ, ಏನಾರು ಒಂದು ಸುದ್ದಿ. ನಮಸ್ಕಾರ. ನಮಸ್ಕಾರ. ಆರೋಗ್ಯವಾಗಿಂದ ಯಾವಾಗ ಬಂದ್ರಿ? ಇದೇ ಬೆಳಗಿನ ಜಾವ. ಕೂತ್ಕೊಳ್ಳಿ. ಮಾವನವರು ಅಳಿಯಂದ್ರಿಗೆ ಉಪಚಾರ ಮಾಡೋದು ಲೋಕಾರೂಢಿ. ಅದಕ್ಕೆ ಬದಲಾಗಿ ನೀವೇ ನನಗೆ ಉಪಚಾರ ಮಾಡಿ ಸಂಕೋಚ ಪಡೋ ಹಾಗೆ ಮಾಡ್ತಿದ್ದೀರಿ. ಯಾಕೆ ಯೋಚನೆ ಮಾಡ್ತೀರಿ ಸ್ವಾಮಿ? ನಿಮ್ ಮನೆಗೆ ಅವರು ಬಂದಾಗ ಆ ಚಾನ್ಸ್ ನೀವೇ ಇಟ್ಕೊಳ್ಳಿ. ಇನ್ನೂ ನನಗೆ ಆ ಭಾಗ್ಯ ಕಾಣಿಸ್ಲಿಲ್ವಲ್ಲ ನನ್ನ ಅಳಿಯಂದ್ರು. ಬರಬಾರದು ಅಂತ ಏನಿಲ್ಲ, ಕಾಲೇಜಲ್ಲಿ ಸ್ವಲ್ಪ ಕೆಲಸ ಹೆಚ್ಚಾಗಿತ್ತು, ಪುರ್ಸೊತ್ತಾಗ್ಲಿಲ್ಲ. ಕ್ಷಮಿಸಿ, 9 ಗಂಟೆಗೆಲ್ಲ ಟೀಚರ್ಸ್ ಮೀಟಿಂಗ್ ಇದೆ. ತಾವು ಪರ್ಮಿಷನ್ ಕೊಟ್ರೆ. ಅದಕ್ಕೇನಂತೆ, ಅಗತ್ಯವಾಗ್ಲಿ ನೀವು ಹೊರಟ್ಬಿಡಿ. ಮಾ, ನಾನು ಹೋಗ್ಬಿಟ್ಟು ಬರ್ತೀನಿ. ರಾಮು, ಖರ್ಚಿಗೆ ಬೇಡನಪ್ಪ. ಇವತ್ತು ಯಾಕೋ ಕ್ಲಾಸ್ ತಗೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ಯು ಮೇ ಆಲ್ ಗೋ. ಕೇಶವ, ಇದೇನೆ ಇದ್ದಕ್ಕಿದ್ದ ಹಾಗೆ ನೀನ್ ಇಲ್ಲಿ? ಬಹಳ ಹೊತ್ತಿಂದ ನಿಂಗ ಕಾಕ ಕೂತೀನಿ ಇಲ್ಲಿ. ಹೌದಾ? ಏನ್ ವಿಶೇಷ? ಬಸ್ ದುಡ್ಸ್ತಾರಲ್ಲ, ಈಸ್ಕೊಂಡು ಹೋಗುವಂತ ಬಂದಿ. ಅಷ್ಟೇ ತಾನೆ? ಒಂದ್ 20 ರೂಪಾಯಿ ಕೊಟ್ಟು ಸಾಕಾ? ಸಾಕು. ನಿನ್ನಪ್ಪ ಸಮಾಚಾರ? ಹಳ್ಳಿಲೆಲ್ಲ ಚೆನ್ನಾಗಿದೆ ತಾನೆ? ಏನ್ ಚಂದನ ಏನ ಬಿಡು. ಯಾಕೆ? ನಿಂಗ್ ಗೊತ್ತಿಲ್ಲ ರಾಮು, ಆವತ್ ನಿನ್ ಮದ್ವೆ ಆಯ್ತಲ್ಲ, ಹಾ. ಆ ದಿವ್ಸ ಅಯ್ಯೋ ನಿಂಗೆ ಯಾಕ್ ಬೇಕು ಬಿಡು. ನೋಡು ಮತ್ತೆ, ನನ್ನ ಹತ್ರ ಬೇರೆ ನಿನ್ ಬಿಗಮಾನನ? ಬಿಗಮಾನ ಅಲ್ಲಪ್ಪ, ಸಂಕಟ ಸಂಕಟ. ಸಂಕಟ? ಯಾಕೆ?
ಅವತ್ತಿನ ದಿವಸ ಲಲಿತಾ ಅದೇ ನಿಮ್ಮನ್ನು ಜಗಳ ಆಯ್ತಲ್ಲಪ್ಪ, ಆ ಕೊರಗಿನಲ್ಲಿ ಆಸ್ಕೆ ಹಿಡ್ ಮಲಗಿದವಳು ನಿನ್ ಮದುವೆ ದಿವಸ ಇಕ್ಕಿದ್ದಾಗೆದ್ದು ರಾಮು ರಾಮು ಅಂತ ಹುಚ್ಚಾಗಿ ನಿಮ್ಮ ಮನೆವರೆಗೂ ಓಡ್ ಬಂದು ಬಿದ್ಬಿಟ್ಟು ಆಮೇಲೆ ಯಾಕೆ ಬೇಕು ಬಿಡು, ಹೇಳಪ್ಪ, ಹೇಳಯ್ಯ, ದಯವಿಟ್ಟು ಅದೇನ್ ನಡೀತು ಅಂತ ಹೇಳಪ್ಪ. ಓಡ್ ಬಂದ್ ಬಿದ್ಬಿಟ್ಲ. ಆಗ ನಾನು ನಿಮ್ಮನೆ ಜಗಲಿ ಮೇಲೆ ಕುಂತಿದ್ದೆ. ಇನ್ನಿಲ್ಲಮ್ಮ ನಿನ್ ರಾಮು, ಇಷ್ಟೊತ್ಕೆಲ್ಲ ಅವನ ಮದುವೆ ಆಗೋಗಿರುತ್ತೆ, ಅನ್ಯಾಯವಾಗಿ ನಿಮ್ಮಪ್ಪ ನಿನ್ ತಲೆ ಮೇಲೆ ಕಲ್ಲಾಗ್ಬಿಟ್ಟ ಅಂದ್ಬಿಟ್ಟೆ. ಇದನ್ನ ಕೇಳಿದ್ಲೋ ಇಲ್ವೋ, ಸಿಟ್ಲು ಬಿಡ್ದು ಬಾಳೆ ಕಮ್ದಾಗ ಹಂಗೆ ಕುಸಿದ್ ಬಿದ್ಬಿಟ್ಟು. ರಾಮು, ನನಗೆ ಗೊತ್ತಾಯ್ತು, ಬಸ್ಗೆ ಬರ್ತೀನಿ, ಬರ್ಲಪ್ಪ. ಹ ಹಾಲು ಹಾಲು ತಗೊಳ್ಳಿ. ನೀನು ಹುಟ್ಟಿರೋದೇ ನನಗೋಸ್ಕರ. ನಿನ್ನ ಕೈ ಹಿಡಿದಿರೋ ಈ ಕೈ ಈ ಜನ್ಮದಲ್ಲಿ ನನ್ನ ಹೆಣ್ಣನ ಮೈ ಮುಟ್ಟೋದಿಲ್ಲ.
ನಡಿಯಮ್ಮ, ರಾಮಗೆ ತಿಂಡಿ ಕಾಫಿ ಅಣಿ ಮಾಡುವಂತೆ. ಕೇಸಿದೆ ಕಣೆ. ಏನ್ ಮಹಾ ಯಾವತ್ತಿದ್ರೂ ಅವತ್ತು ಬರ್ಬೋದು ನಾವು. ನಡಿ ನಡಿ ಹೊರಡೋಣ. ಗೌರಿ, ದೇವ್ರಂಥ ಗಂಡ, ತಂದೆ ತಾಯಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸೋ ಮಾವ ಅತ್ತೆ. ಯಾವ ಕಾರಣದಿಂದಲೂ ಅವರ ಮನಸ್ಸನ್ನು ಮಾತ್ರ ನೋಯಿಸ್ಬೇಡಮ್ಮ. ಬರ್ತೀನಿ. ಗೌರಿ, ಗೌರಿ, ಇದೊಂದು ಮಾತು ಎಲ್ಲ ಹೆಣ್ಮಕ್ಳು ಜ್ಞಾಪಕದಲ್ಲಿ ಇಟ್ಕೋಬೇಕು. ಕಷ್ಟವಾಗ್ಲಿ ಸುಖವಾಗ್ಲಿ ತಾವು ಸೇರಿದ ಮನೆಯವರೆಲ್ಲ ಸಂತೋಷ ಪಡೋ ಹಾಗೆ ನಡ್ಕೊಳ್ಬೇಕಾದ್ರೆ ಪ್ರತಿ ಹೆಣ್ಣಿನ ಧರ್ಮ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಗಾದೆ. ಸಂಸಾರದ ವಿಷಯಗಳನ್ನ ಯಾವ ಕಾರಣದಿಂದಲೂ ಯಾರಲ್ಲೂ ಹೇಳ್ಕೊಳ್ಬೇಡಮ್ಮ. ಹೇಳಲ್ಲಮ್ಮ, ನಾನು ಹೇಳಲ್ಲ. ಅಮ್ಮ, ಅಪರೂಪಕ್ಕೆ ಬಂದವರು ಇನ್ನೊಂದು ವಾರ 15 ದಿವಸ ಇದ್ದು ಹೋಗ್ಬೋದಾಗಿತ್ತಲ್ಲ. ನಿನ್ನೆನೆ ಹೇಳಿದ್ವಲ್ಲ ಸೀತಮ್ಮ, ಬೆಳಿಗ್ಗೆ ಬಸ್ ಹೊರಡಬೇಕು ಅಂತ. ಅದು ಅಲ್ಲದೆ ಇವ್ರ ಕೋರ್ಟ್ನಲ್ಲಿ ಒಂದು ಮುಖ್ಯವಾದ ಕೇಸ್ ಇದೆ. ಸಾಯಂಕಾಲದವರೆಗೂ ಇದ್ದು ರಾಮನು ಬಂದಲ್ಲಿ ಹೊರಟಿದ್ರೆ ಚೆನ್ನಾಗಿರ್ತಿತ್ತು. ಅಳಿಯಂದ್ರು ಒಪ್ಪಿಗೆ ಪಡೆದೆ ನಾವು ಹೊರಟಿರೋದು. ಅವ್ರು ಹೋಗೋವಾಗ ನಮ್ಮ ಹತ್ರ ಮಾತಾಡ್ಬಿಟ್ಟೆ ಹೋದ್ರು. ರಂಗರಾಯರು ರೆಡಿ ತಾನೆ? ರೆಡ್ಡಿ, ಟ್ಯಾಕ್ಸಿನೂ ರೆಡ್ಡಿ. ಯಾವಾಗ ಬರ್ತೀರಾ? ಗೌರಿ, ನಮ್ ಸರ್ದಿ ಮುಗೀತಮ್ಮ. ಇನ್ನು ನೀನು ನಿನ್ನ ಗಂಡ ನಮ್ಮ ಮನೆ ಬರ್ಬೇಕು. ಆಮೇಲೆ ನಾವು ನಿಮ್ ಮನೆಗೆ ಬರ್ತೀವಿ. ಸರಿ ತಾನೆ? ಆಹಾ, ಎಷ್ಟೇ ಆಗ್ಲಿ ಲಾಯರ್ ಸ್ವಾಮಿ, ಪಾಯಿಂಟ್ ಇಟ್ಟು ಕೋರ್ಟ್ ನಲ್ಲಿ ಮಾತಾಡ್ದಾಗೆ ಮಾತಾಡ್ತೀರಿ. ಅಳಿಯ ಮಗಳಿಗೆ ಮಾತ್ರ ಆಹ್ವಾನ ಕೊಟ್ಟೆ ಅಂತ ತಿಳ್ಕೋಬೇಡಿ. ತಾವು ಖಂಡಿತ ಬರ್ಬೇಕು. ಆಗ್ಲಿ ಸ್ವಾಮಿ, ಖಂಡಿತ ಬರ್ತೀವಿ. ತಗೊಮ್ಮ. ಯಾಕತ್ತೆ ಇಷ್ಟೆಲ್ಲ? ಹೊಸದಾಗಿ ಮದುವೆ ಆದ ಹೆಣ್ಣು ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡಮ್ಮ, ಈ ಮನೆಗೆ ಮಗಳು ಸೊಸೆ ಎಲ್ಲ ನೀನೆ. ನೀನ್ ಬಂದ್ಮೇಲೆ ನಮ್ಗೆ ಹೆಣ್ಮಕ್ಳೆಲ್ಲ ಅನ್ನೋ ಕೊರತೆ ಬಿಗಿಸ್ಬಿಟ್ಟೆ ಅತ್ತೆ. ಹೌದಮ್ಮ, ನಡಿಯಮ್ಮ, ಮಲ್ಕೊಳ್ಳೋ ಹೊತ್ತಾಯ್ತು. ಆ ಹಾಲು ರಾಮು ಕೊಡು. ಪ್ರತಿನಿತ್ಯ ಮಲಗೋಕ್ ಮೊದಲು ರಾಮು ಹಾಲು ಕೊಡ್ದು ಮಲಗೋದು. ನಡಿಯಮ್ಮ. ಏನು ಅಂದ್ರೆ, ಹೊಸದಾಗಿ ಮದುವೆ ಆದ ಹುಡುಗಿಯರು ಗಂಡನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಲವಲವಿಕೆಯಿಂದ ಹೋಗ್ತಾರೆ. ಪಾಪ ನಮ್ ಗೌರಿ ಹುಲಿ ಬೋನ್ಗೆ ಹೋಗೋ ಜಿಂಕೆ ಹಾಗೆ ಹೆದ್ರು ಹೋಗ್ತಾ ಇದ್ದಾಳೆ. ಅಲ್ವೇ? ಗೌರಿ ಪರಿಸ್ಥಿತಿ ನಿನಗೆ ಕಾಣಿಸ್ತಿದೆ, ಪೇಚಾಡ್ತೀವಿ. ರಾಮ ಮನಸ್ಸಿನ ಪರಿಸ್ಥಿತಿ ಆಗಿದೆಯೋ ಏನೋ ಅದು ಯೋಚನೆ ಮಾಡು. ಇದು ಅವನಿಗೆ ಬೇಡದಿರೋ ಮದುವೆ. ನಿನ್ನ ಬಲವಂತಕ್ಕೋಸ್ಕರ ಅವ್ನು ಮದುವೆ ಆಗಿದ್ದಾನೆ. ಇವರಿಬ್ರು ಒಬ್ಬನೊಬ್ಬನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಬಾಳ್ಬೇಕಾದ್ರೆ ಸ್ವಲ್ಪ ಕಾಲ ಹಿಡಿಯುತ್ತೆ ಸೀತು.
ಅಮ್ಮ ಅಮ್ಮ ಪೆನ್ ನೋಡ್ತೀಯಾ? ಇಲ್ಲ ರಾಮು, ಗೌರವ್ ಕೇಳು. ಸಾರಿ, ನಮ್ ತಾಯಿ ಕಾಗ್ದ ಬರೀತಾ ಇದ್ದೆ. ಅಮ್ಮ ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಓ ಖರ್ಚು. ಅಮ್ಮ ಕುಡಿಯೋದು ಸ್ವಲ್ಪ ನೀರು ಬೇಕಾಗಿತ್ತು ನನಗೆ. ಮಾತಿಗೂ ಅಮ್ಮ ಅಮ್ಮ ಅಂತ ಕೂಗಿದ್ರೆ ನಾನು ಅಡಿಗೆ ಮಾಡ್ಲೋ, ನಿನ್ನಿಂದ ಓಡಾಡ್ತಿರ್ಲು. ನಿನಗೋಸ್ಕರ ಗೌರಿ ಬಂದಿದ್ದಾಳೆ, ಅವಳು ಕೇಳ್ಬಾರ್ದೆ? ಮಾ ಚಿಕ್ಕ ವಯಸ್ಸಿನಿಂದ ನನಗೆ ಬೇಕಾದ್ದಕ್ಕೆಲ್ಲ ನಿನ್ನನ್ನು ಕೇಳಿ ಅಭ್ಯಾಸ. ಈಗ ದಿಢೀರ್ ಅಂತ ಬದಲಾಯಿಸ್ಕೊಂಡ್ರೆ ಹೇಗಮ್ಮ ಸಾಧ್ಯ? ಕಷ್ಟಪ್ಪ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ 3 ಮತ್ತೊಂದು ಅಂತಂದಂತೆ ಅಲ್ವಯ್ಯ. ಪಕ್ಕದಲ್ಲೇ ಓಡಾಡ್ತಿರೋ ಹೆಂಡತಿಗೆ ಇದು ಬೇಕು ಅದು ಬೇಕು ಅಂತ ಹೇಳೋದು ಕಷ್ಟವಾದ ಕೆಲಸ. ಇದ್ಯಾಕೋ ಸರಿ ಹೋಗಲ್ಲ ಸೀತಾ, ಸರಿ ಹೋಗಲ್ಲ ಕಣೆ. ಹೌದು. ಈ ಸಂಸಾರ ನೆಟ್ಕೋಬೇಕಾಯ್ತು ಅಂತಂದ್ರೆ ನಾವು ಸ್ವಲ್ಪ ದಿನ ದೂರ ಇರೋದೇ ಒಳ್ಳೇದು. ಆಗ ರಾಮು ಒಂದಕ್ಕಲ್ಲ ಒಂದಕ್ಕೆ ಗೌರಿನ ಕರಿಬೇಕಾಗುತ್ತೆ, ಅವನ್ನ ಆಶ್ರಯಿಸಲೇಬೇಕಾಗತ್ತೆ. ಹಾಗೆ ಅವನ ಮನಸ್ಸು ನಿಧಾನವಾಗಿ ಬದಲಾಯಿಸೋದಕ್ಕೂ ಅವಕಾಶವಾಗುತ್ತೆ. ಹಾಗಾದ್ರೆ ನಡೀರಿ, ಇವತ್ತೇ ಹಳ್ಳಿ ಹೊರಟೋಗ್ಬಿಡೋಣ. ಸರಿ, ನಾವಿಬ್ರು ಹೊರಡೋ ವಿಷಯ ಅವ್ರಿಗೆ ಅನುಮಾನ ಬರ್ದಾಗೆ ತಿಳಿಸೋ ಹೊಣೆ ನಿನಗೆ ಸೇರುತ್ತೆ. ಸರಿ.